ಈಗ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನು ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನು ಸಮಯವನ್ನು ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದರೆ ನಿನ್ನೆನೇ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದ್ದೀವಿ. ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನು ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತಾವಾಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನು ಮಾಡಿಕೊಟ್ಟು ಅವ್ರಿಗೆ ಜೀವನವನ್ನು ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡ ಸಿನಿಮಾ ಸ್ವರ್ಗೋಗ್ತಾ ಇದ್ರೂ ಸಹ ನಾವು ಬೇರೆ ಭಾಷೆಯವರ ಸಿನಿಮಾವನ್ನು ಧಾರಾಳವಾಗಿ ಕರ್ನಾಟಕದೊಳಗಡೆ ಬಿಟ್ಕೊಂಡಿದ್ದೀವಿ. ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನು ಬ್ಯಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರ ಹತ್ರ. ಯಾಕೆ ನಮ್ಮನ್ನು ಬೇರೆ ಭಾಷೆಗಳ ಜೊತೆ ಹೋಲಿಸ್ತೀರಾ? ಕನ್ನಡಿಗರು ನಿಮ್ಗೇನಾದ್ರು ದ್ರೋಹ ಮಾಡಿದಾರಾ? ಇಲ್ಲೇ ಸಂಪಾದನೆ ಮಾಡ್ತೀರಾ? ಇಲ್ಲೇ ಕರ್ನಾಟಕದಲ್ಲಿ ನಿಮಗಲ್ಲಿ ತಮಿಳ್ ಸಿನಿಮಾ ಓಡದೇ ಇದ್ದಾವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮಗೆ ಜೀವನವನ್ನು ಕೊಟ್ಟಂಥವ್ರು ಕನ್ನಡಿಗರು. ರಾಜಕೀಯದಲ್ಲಿ ಅಸ್ಥಿರವನ್ನು ಕಂಡುಕೊಂಡಿದ್ದೀರಾ, ಸಿನಿಮಾ ರಂಗದಲ್ಲೂ ಕಂಡುಕೊಂಡಿದ್ದೀರಾ, ವೈಯಕ್ತಿಕ ಜೀವನದಲ್ಲೂ ನಿಮಗೆ ಸ್ಥಿರ ಇಲ್ಲ. ಆದರೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಇತಿಹಾಸ 2000 ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂಥ ಕನ್ನಡ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನು ಹೇಳಿದ್ರ ಅಂದರೆ ತಮಿಳುನಾಡಿಗೆ, ನಮಗೆ ಕರ್ನಾಟಕಕ್ಕೆ ತಮಿಳುನಾಡಿನ ತಾಯಿನ, ಇದನ್ನು ನಾವು ಉಗ್ರವಾಗಿ ಕೇಳಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಕ್ಷಮೆಯನ್ನು ಕೇಳಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟ ಒಂದು ದಿವಸಕ್ಕೆ ಹೆಂಗೆ ಅಂತ ಈ ಹಿಂದೆ ಸೋನು ನಿಗಮ್ ಅವರ ವಿಚಾರಕ್ಕೆ ಅದು ಸದ್ದಿಲ್ಲದೆ ಮುಗ್ದೋಯ್ತು. ಈ ಕಥೆನೂ ಹಂಗೆ ಆಗುತ್ತಾ ಹೇಗೆ? ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂದರೆ ಹಿಂದೆ ಅನೇಕ ಸಿನಿಮಾಗಳನ್ನು ತಡೆ ಹೊಡಿದ್ದೀವಿ ಪ್ರಾಣವನ್ನು ಕೊಟ್ಟು. ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರ ಕೊಡುಗೆ ಅಪಾರ ಇದೆ. ಧೂಮ್ ಸಿನಿಮಾ ಬಂದಾವಾಗ ಶರ್ವಾಸವನ್ನು ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರು ಲಾಠಿ ಇಟ್ಟು ತಿನ್ಕೊಂಡು ಹೋರಾಟವನ್ನು ಮಾಡಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ ಮಾಲ್ಗಳಲ್ಲಿ ಬಿಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳಬೇಕು. ವಾಣಿಜ್ಯ ಮಂಡಳಿ ಇದೆ, ಇಲ್ಲಿ ಅಧ್ಯಕ್ಷರು ಇದ್ದಾರೆ, ಸರ್ಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಅಭಿವೃದ್ಧಿ ಪ್ರಾಧಿಕಾರ ಇದ್ದಾರೆ. ಎಲ್ಲರೂ ಸಹ ಉಸಿರನ್ನು ಎತ್ತಬೇಕು. ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಬೇರೆ ಭಾಷೆ ಚಿತ್ರಗಳಿಗೆ ಮಣೆ ಹಾಕ್ತಾ ಇದ್ದಾರೆ. ಮಾಲ್ಗಳಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ? ಎರಡು ವಾರ ಓಡಿದ್ರೆ ಎತ್ತಾಕ್ತಾರೆ ಬೇರೆ ಸಿನಿಮಾ ಬಂತಂದ್ರೆ. ಇದನ್ನೆಲ್ಲ ಕೇಳೋರು ಯಾರು? ಅದಕ್ಕೆ ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಕಾರ್ಯರೂಪಕ್ಕೆ ಬರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗಲೂ ಅದನ್ನ ಒಪ್ಪೋಕ್ಕಾಗಲ್ಲ. ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯಿತು ಕನ್ನಡಿಗರಲ್ಲ ಅಂತಲ್ಲಿ ಕೇಳಿದರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇಲ್ಲವಾದರೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ನಟರೆಲ್ಲ ಪ್ಯಾನ್ ಇಂಡಿಯಾ ಮೂಡಲ್ಲಿದ್ದಾರೆ, ಇನ್ನು ಈಚೆ ಬಂದಿಲ್ಲ. ಅವರಲ್ಲಿ ಹೋಗ್ಬೇಕನ್ನುವಂಥ ಚಿಂತೆ ಇರ್ಬೋದು. ನಮ್ಗೆ ಯಾವುದೇ ಚಿಂತೆ ಇಲ್ಲ. ಯಾರೇ ಬಂದರೂ ನಾವು ಅದನ್ನ ಕನ್ನಡದ ವಿರುದ್ಧ ಮಾತಾಡಿದರೆ ಅನೇಕ ಜನರಿಗೆ ಪಾಠವನ್ನು ಕಲಿಸಿದ್ದೀವಿ. ಇವತ್ತು ಸಹ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆ ರಜನಿಕಾಂತ್ ಅವರು ಕಾವೇರಿ ವಿಷಯದಲ್ಲಿ ಮಾತಾಡಿದವಾಗ ರಜನಿಕಾಂತ್ ಅವರು ತಪ್ಪಾಯ್ತು ಅಂತ ಕೇಳಿದ ಮೇಲೆ ಅವ್ರ ಸಿನಿಮಾಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಸಹ ಕಮಲ್ ಹಾಸನ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಬೇರೆ ಭಾಷೆಗಳ ಜೊತೆ ನಮ್ಮನ್ನು ಹೊಂದಾಣಿಕೆ ಮಾಡಬೇಡಿ. ಇಲ್ಲಿ ಬಂದಿರಾ, ಊಟ ಮಾಡ್ಕೊತೀರಾ, ಹೋಗಿ ಬಾಯಿ ಮುಚ್ಕೊಂಡು. ಅದೇ ನಮ್ಮ ಎಚ್ಚರಿಕೆ. VR ಆಗಲಿ ಯಾರೇ ಆಗಲಿ ಅಲ್ಲೂ ಸಹ ಹೋಗ್ತೀವಿ. ಯಾರು ಸಹ ಅದನ್ನ ಬಿಡುಗಡೆ ಮಾಡಬಾರ್ದು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ವಾಣಿಜ್ಯ ಮಂಡಳಿ ಕನ್ನಡ ಚಿತ್ರರಂಗದ ಪರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕಮಲ್ ಹಾಸನ್ ಚಿತ್ರವನ್ನು ಬ್ಯಾನ್ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬ್ಯಾನ್ ಮಾಡಿಲ್ಲ ಅಂದರೆ ಯಾವುದೇ ಮಾಲ್ಗಳಲ್ಲಿ ಥಿಯೇಟ್ರ್ಗಳಲ್ಲಿ ಚಿತ್ರ ಬಿಡುಗಡೆ ಆಗಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿ ಅವಕಾಶವನ್ನು ಕೊಡಲ್ಲ. ನಿನ್ನೆನೂ ಸಹ ಅವರು ಕಾರ್ಯಕ್ರಮವನ್ನು ಸಮಯವನ್ನು ಬದಲಾವಣೆ ಮಾಡಿ ನಮಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ. ಇಲ್ಲ ಅಂದರೆ ನಿನ್ನೆನೇ ಅವರಿಗೆ ನಾವು ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದ್ದೀವಿ. ಈ ನೆಲದಲ್ಲಿ ಬಂದು ಇಲ್ಲಿಯ ಹಣವನ್ನು ಸಂಪಾದನೆ ಮಾಡಿ ದೋಚಿ ಕನ್ನಡ ಚಿತ್ರರಂಗದಲ್ಲಿ ತಮಿಳಲ್ಲಿ ಸೋತಾವಾಗ ಕರ್ನಾಟಕದಲ್ಲಿ ಅವರಿಗೆ ಹೆಸರನ್ನು ಮಾಡಿಕೊಟ್ಟು ಅವ್ರಿಗೆ ಜೀವನವನ್ನು ಕೊಟ್ಟು ಇವತ್ತು ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಸಹ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.
ಕನ್ನಡ ಸಿನಿಮಾ ಸ್ವರ್ಗೋಗ್ತಾ ಇದ್ರೂ ಸಹ ನಾವು ಬೇರೆ ಭಾಷೆಯವರ ಸಿನಿಮಾವನ್ನು ಧಾರಾಳವಾಗಿ ಕರ್ನಾಟಕದೊಳಗಡೆ ಬಿಟ್ಕೊಂಡಿದ್ದೀವಿ. ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಇದರ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಕೂಡಲೇ ಆ ಸಿನಿಮಾವನ್ನು ಬ್ಯಾನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರ ಹತ್ರ. ಯಾಕೆ ನಮ್ಮನ್ನು ಬೇರೆ ಭಾಷೆಗಳ ಜೊತೆ ಹೋಲಿಸ್ತೀರಾ? ಕನ್ನಡಿಗರು ನಿಮ್ಗೇನಾದ್ರು ದ್ರೋಹ ಮಾಡಿದಾರಾ? ಇಲ್ಲೇ ಸಂಪಾದನೆ ಮಾಡ್ತೀರಾ? ಇಲ್ಲೇ ಕರ್ನಾಟಕದಲ್ಲಿ ನಿಮಗಲ್ಲಿ ತಮಿಳ್ ಸಿನಿಮಾ ಓಡದೇ ಇದ್ದವಾಗ ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟು ನಿಮಗೆ ಜೀವನವನ್ನು ಕೊಟ್ಟಂಥವ್ರು ಕನ್ನಡಿಗರು. ರಾಜಕೀಯದಲ್ಲಿ ಅಸ್ಥಿರವನ್ನು ಕಂಡುಕೊಂಡಿದ್ದೀರಾ, ಸಿನಿಮಾ ರಂಗದಲ್ಲೂ ಕಂಡುಕೊಂಡಿದ್ದೀರಾ, ವೈಯಕ್ತಿಕ ಜೀವನದಲ್ಲೂ ನಿಮಗೆ ಸ್ಥಿರ ಇಲ್ಲ. ಆದರೆ ಇವತ್ತು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಇತಿಹಾಸ 2000 ವರ್ಷಕ್ಕೂ ಅಧಿಕ ಇತಿಹಾಸ ಇರುವಂಥ ಕನ್ನಡ ಭಾಷೆ ಬಗ್ಗೆ, ಕನ್ನಡಿಗರ ಬಗ್ಗೆ ರಾಜ್ಕುಮಾರ್ ಅವರ ಸ್ವರೂಪದಲ್ಲಿ ನೋಡ್ತಾ ಇರುವ ಶಿವಣ್ಣವರ ಎದುರುಗಡೆ ನೀವು ಈ ಮಾತನ್ನು ಹೇಳಿದ್ರ ಅಂದರೆ ತಮಿಳ್ನಾಡಿಗೆ, ನಮಗೆ ಕರ್ನಾಟಕಕ್ಕೆ ತಮಿಳ್ನಾಡಿನ ತಾಯಿನ, ಇದನ್ನು ನಾವು ಉಗ್ರವಾಗಿ ಕೇಳಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಕ್ಷಮೆಯನ್ನು ಕೇಳಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದು ಈ ಹೋರಾಟ ಒಂದ್ ದಿವಸಕ್ಕೆ ಹೆಂಗೆ ಅಂತ ಈ ಹಿಂದೆ ಸೋನು ನಿಗಮ್ ಅವರ ವಿಚಾರಕ್ಕೆ ಅದು ಸದ್ದಿಲ್ಲದೆ ಮುಗ್ದೋಯ್ತು. ಈ ಕಥೆನೂ ಹಂಗೆ ಆಗುತ್ತಾ ಹೇಗೆ? ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕೇಳಿಲ್ಲ ಅಂದರೆ ಹಿಂದೆ ಅನೇಕ ಸಿನಿಮಾಗಳನ್ನು ತಡೆ ಹೊಡಿದ್ದೀವಿ ಪ್ರಾಣವನ್ನು ಕೊಟ್ಟು. ಧೂಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಹೋರಾಟಗಾರ ಕೊಡುಗೆ ಅಪಾರ ಇದೆ. ಧೂಮ್ ಸಿನಿಮಾ ಬಂದಾವಾಗ ಶರ್ವಾಸವನ್ನು ಅನುಭವಿಸಿ ಕೈ ಕಾಲುಗಳನ್ನೆಲ್ಲ ಪೊಲೀಸರು ಲಾಠಿ ಇಟ್ಟು ತಿನ್ಕೊಂಡು ಹೋರಾಟವನ್ನು ಮಾಡಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ. ಇಲ್ಲವಾದಲ್ಲಿ ಯಾವುದೇ ಚಿತ್ರಮಂದಿರದಲ್ಲಿ, ಮಾಲ್ಗಳಲ್ಲಿ ಬಿಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅವಕಾಶ ಕೊಡಲ್ಲ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳಬೇಕು. ವಾಣಿಜ್ಯ ಮಂಡಳಿ ಇದೆ, ಇಲ್ಲಿ ಅಧ್ಯಕ್ಷರು ಇದ್ದಾರೆ, ಸರ್ಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಅಭಿವೃದ್ಧಿ ಪ್ರಾಧಿಕಾರ ಇದ್ದಾರೆ. ಎಲ್ಲರೂ ಸಹ ಉಸಿರನ್ನು ಎತ್ತಬೇಕು. ಕನ್ನಡಿಗರ ಚಿತ್ರಗಳಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಬೇರೆ ಭಾಷೆ ಚಿತ್ರಗಳಿಗೆ ಮಣೆ ಹಾಕ್ತಾ ಇದ್ದಾರೆ. ಮಾಲ್ಗಳಲ್ಲಿ ಎಲ್ಲಿ ಕೊಡ್ತಾ ಇದ್ದಾರೆ? ಎರಡು ವಾರ ಓಡಿದ್ರೆ ಎತ್ತಾಕ್ತಾರೆ ಬೇರೆ ಸಿನಿಮಾ ಬಂತಂದ್ರೆ. ಇದನ್ನೆಲ್ಲ ಕೇಳೋರು ಯಾರು? ಅದಕ್ಕೆ ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಕಾರ್ಯರೂಪಕ್ಕೆ ಬರಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಖಂಡಿತವಾಗಲೂ ಅದನ್ನ ಒಪ್ಪೋಕ್ಕಾಗಲ್ಲ. ಕರ್ನಾಟಕದ ವಾಣಿಜ್ಯ ಮಂಡಳಿಗೆ ಬಂದು ತಪ್ಪಾಯಿತು ಕನ್ನಡಿಗರಲ್ಲ ಅಂತಲ್ಲಿ ಕೇಳಿದರೆ ಅವ್ರ ಚಿತ್ರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಇಲ್ಲವಾದರೆ ಅವಕಾಶ ಮಾಡಿ ಕೊಡಬಾರ್ದು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ನಟರೆಲ್ಲ ಪ್ಯಾನ್ ಇಂಡಿಯಾ ಮೂಡಲ್ಲಿದ್ದಾರೆ, ಇನ್ನು ಈಚೆ ಬಂದಿಲ್ಲ. ಅವರಲ್ಲಿ ಹೋಗ್ಬೇಕನ್ನುವಂಥ ಚಿಂತೆ ಇರ್ಬೋದು. ನಮ್ಗೆ ಯಾವುದೇ ಚಿಂತೆ ಇಲ್ಲ. ಯಾರೇ ಬಂದರೂ ನಾವು ಅದನ್ನ ಕನ್ನಡದ ವಿರುದ್ಧ ಮಾತಾಡಿದರೆ ಅನೇಕ ಜನರಿಗೆ ಪಾಠವನ್ನು ಕಲಿಸಿದ್ದೀವಿ. ಇವತ್ತು ಸಹ ಪಾಠವನ್ನು ಕಲಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆ ರಜನಿಕಾಂತ್ ಅವರು ಕಾವೇರಿ ವಿಷಯದಲ್ಲಿ ಮಾತಾಡಿದವಾಗ ರಜನಿಕಾಂತ್ ಅವರು ತಪ್ಪಾಯ್ತು ಅಂತ ಕೇಳಿದ ಮೇಲೆ ಅವ್ರ ಸಿನಿಮಾಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಸಹ ಕಮಲಾಸನ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಬೇರೆ ಭಾಷೆಗಳ ಜೊತೆ ನಮ್ಮನ್ನು ಹೊಂದಾಣಿಕೆ ಮಾಡಬೇಡಿ. ಇಲ್ಲಿ ಬಂದಿರಾ, ಊಟ ಮಾಡ್ಕೊತೀರಾ, ಹೋಗಿ ಬಾಯಿ ಮುಚ್ಕೊಂಡು. ಅದೇ ನಮ್ಮ ಎಚ್ಚರಿಕೆ. VR ಆಗಲಿ ಯಾರೇ ಆಗಲಿ ಅಲ್ಲೂ ಸಹ ಹೋಗ್ತೀವಿ. ಯಾರೂ ಸಹ ಅದನ್ನ ಬಿಡುಗಡೆ ಮಾಡಬಾರ್ದು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.